ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರನ್ನ ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಳ್ಳುತ್ತೆ ಸೇರ್ಕೊಳ್ತಾರೆ ಬಿಡಿ. ಅಂದ್ರೆ ಮೊದಲೇ ಪ್ಲಾನ್ ಆಗಿತ್ತ ಅವರಿಗೆ ಉಸಿರುಗಟ್ಟ ವಾತಾವರಣ ಬಿಜೆಪಿನಲ್ಲಿ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ನಾಯಕತ್ವದ ಕೊರತೆ ಇದೆ ಬಿಜೆಪಿನಲ್ಲಿ. ಅದರಿಂದ ಇನ್ನೇನು ಮಾಡ್ತಾರೆ, ಬಿಟ್ಟು ಬರ್ತಾರೆ ಅಷ್ಟೇ. ಸರ್, ಈಗ ಬೆಂಗಳೂರಲ್ಲಿ ದೇವಾಲಯಗಳಿಗೆ BMTC ಬಸ್ನ ಟೂರ್ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ದೇವಾಲಯಗಳಿಗೆ. ಈ ಸಲ ಪೂರ್ವ ಪಶ್ಚಿಮ ಆ ಭಾಗದಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ಬೆಳಿಗ್ಗೆ 8:30 ಹೋದರೆ ಸಾಯಂಕಾಲ 6 ಗಂಟೆಗೆ ವಾಪಸ್ ಬರುತ್ತೆ. ದೊಡ್ಡವರು 450 ರೂಪಾಯಿ, ಚಿಕ್ಕವರಿಗೆ 350 ರೂಪಾಯಿ. ಶನಿವಾರ ಭಾನುವಾರ ಮತ್ತು ರಜಾ ದಿನ ಮತ್ತು ಉಳಿದದ್ದು ಕೂಡ ಮಾಡ್ತಾರೆ. ಸರ್, ಗ್ರೇಟರ್ ಬೆಂಗಳೂರಿನ ಚುನಾವಣೆನ ಯಾವಾಗ ಮಾಡ್ತೀರಾ ಸರ್? ಈ ವರ್ಷದ ಕೊನೆ ಒಳಗಡೆ ಮಾಡ್ತೀವಿ. ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅದನ್ನು ಮುಗಿದೋಗುತ್ತಲ್ಲ. ಆನೇಕಲ್ ತಾಲೂಕಿನ ಎಷ್ಟು ಭಾಗಗಳು ಗ್ರೇಟರ್ ಬೆಂಗಳೂರು ಸೇರ್ಕೊಳ್ಳುತ್ತೆ ಸರ್? ಅದಿನ್ನೂ ಸ್ಪಷ್ಟತೆ ಇಲ್ಲ. ಯಾಕಂದರೆ ಗ್ರೇಟರ್ ಬ್ಯಾಂಗ್ಳೂರು ಈಗ ಎಷ್ಟಿದೆಯೋ, ಮಹಾನಗರ ಪಾಲಿಕೆ ಎಷ್ಟಿತ್ತೋ ಅಷ್ಟನ್ನೇ ಗ್ರೇಟರ್ ಬ್ಯಾಂಗ್ಳೂರು ಅಂತ ಡಿಕ್ಲೇರ್ ಮಾಡಿದ್ದೀವಿ. ಇನ್ನೂ ಹೊಸದನ್ನು ಸೇರಿಸೋದು ಈಗ ಇಲ್ಲ. ಸಾಧನಾ ಸಮಾವೇಶವನ್ನ ತಾವು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ಆರೋಪ ಪಟ್ಟಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಯಾರ ಆ ಆರೋಪ ಪಟ್ಟಿಗಳನ್ನ ಅಂದ್ರೆ ವೈಫಲ್ಯಗಳನ್ನ ಬಿಡುಗಡೆ ಮಾಡ್ತಾ ಇರೋರ ವಿರುದ್ಧ ಕಾಂಗ್ರೆಸ್ನವರು ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ಈಗ ಅದು ಹೈಕಮಾಂಡ್ ಲೆವೆಲ್ ಅಲ್ಲಿ ಅಂದ್ರೆ ಬಿಜೆಪಿ ಕಾಂಗ್ರೆಸ್ನವರ ವರಿಷ್ಠರನ್ನೇ ಆ ರೀತಿ ಮಾಡೋದು ಬೇಡ ಪ್ರಜಾಪ್ರಭುತ್ವದಲ್ಲಿ ಅನ್ನೋಂಥ ಅಪಸ್ವರಗಳು ಹೇಳ್ತಿದೆ ಅಂತ ಕೇಳಿ ಬರ್ತಾ ಇದೆ. ಈಗ ಸುಳ್ಳು ಹೇಳಿದಾಗ ಮನ್ನಷ್ಟು ಮೊಕದ್ದಮೆ ಹಾಕಬೇಕು ಬೇಡ. ಬಿಜೆಪಿಯವರು ಆ ರೀತಿ ಆಗಿರ್ತಕ್ಕಂಥ ಕೆಲಸಗಳನ್ನು ಕೂಡ ಆಗಿಲ್ಲ ಅಂತೇಳಿ ಅವರು ಹತಾಶರಾಗಿ ಹೋಗಿದ್ದಾರೆ. ಬಿಜೆಪಿಯವರು ಅವರ ಒಳ ಜಗಳ ಅದು ಇದು ಇತ್ತೀಚೆಗೆ ಸ್ವಲ್ಪ ನಿಂತಿದೆ. ಅದು ಯಾವಾಗ ಮತ್ತೆ ಇದಾಗುತ್ತೋ ಇನ್ನೂ. ಅವರು ಸುಳ್ಳು ಹೇಳದೇ ಇದ್ದರೆ ಅವರಿಗೆ ಬಿಜೆಪಿಯವರಿಗೆ ತಿನ್ನನ್ನ ಜೀರ್ಣ ಆಗಲ್ಲ. ಸುಳ್ಳು ಹೇಳಿ ಹೇಳಿ ನಾವು ಮಾಡಿರ್ತಕ್ಕಂಥ ಸಾಧನೆ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅವರು ಇನ್ನೂ 8 ವರ್ಷಗಳ ಕಾಲ ಮನೆಯಲ್ಲೇ ಇರ್ತಾರೆ. ಅಧಿಕಾರಕ್ಕೆ ಅವರು ಬರೋದಿಲ್ಲ. ಈ 3 ವರ್ಷ ಇನ್ನು ಮತ್ತೆ 5 ವರ್ಷ ಅದಾದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ. ಕಾಂಗ್ರೆಸ್ನ ಹಿರಿಯ ನಾಯಕರು ಖರ್ಗೆ ಮತ್ತೆ ಬಿಜೆಪಿ ಪರಿಷತ್ನ ನಾಯಕರಾಗಿರ್ತಕ್ಕಂಥ ಛಲವಾದಿ ಅವರ ನಡುವೆ ಏಕವಚನದ ವಾಕ್ಸಮರಗಳು ಎಷ್ಟು ಮಟ್ಟಿಗೆ ರಾಜಕೀಯದಲ್ಲಿ ಯಾವ ಪಕ್ಷದಲ್ಲೂ ಇರ್ಬೋದು, ಸಿಂಗ್ಯುಲರ್ ಆಗಿ ಮಾತಾಡೋಕೆ ಹೋಗ್ಬಾರ್ದು. ನಮ್ಮ ಪಾರ್ಟಿನೂ ಅಷ್ಟೇ, ಅವ್ರ ಪಾರ್ಟಿನೂ ಅಷ್ಟೇ. ಆಮೇಲೆ ಛಲವಾದಿ ನಾರಾಯಣ ಸ್ವಾಮಿಯವರು ವಿಪಕ್ಷದ ನಾಯಕರು. ಅವ್ರಿಗೆ ಸ್ವಲ್ಪ RSS ಮತ್ತು ಇವರಿದ್ದಾರೆ ವಿಶ್ವ ಹಿಂದೂ ಪರಿಷತ್ತು, ಅವ್ರನ್ನ ಮಾತಾಡೋದಕ್ಕೆ ಅವ್ರಿಗೊಂದು ಟ್ರೈನಿಂಗ್ ಕೊಡಬೇಕಾಗುತ್ತೆ. ಅವರ ಬಾಡಿ ಲ್ಯಾಂಗ್ವೇಜು, ಅವರು ಮಾತಾಡ್ತಕ್ಕಂಥ ಮಾತುಗಳು ಇದು ಪ್ರಜಾಪ್ರಭುತ್ವಕ್ಕೆ ಸರಿ ಇಲ್ಲ. ಸಹಜವಾಗಿ ರಾಜಕಾರಣದಲ್ಲಿ ಗೌರವ ಕೊಟ್ಟು ಗೌರವ ತಗೋಬೇಕು. ಅದು ಮುರಿತಾ ಇರೋದೇ ಬಿಜೆಪಿ.